ಪ್ರಿಯ ವೀಕ್ಷಕರೇ, ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ತಿನ್ನುವ ಸಕ್ಕರೆ, ನಾವು ಬಳಸುವ ಉಪ್ಪು ನಮ್ಮನ್ನ ಹೇಗೆ ಕ್ಯಾನ್ಸರ್ನ ಬಾಯೊಳಗೆ ತಂದು ಬಿಡುತ್ತಿದೆ ಎಂಬುದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಅವನು ಎಷ್ಟೊಂದು ಒಳ್ಳೆಯ ಆಹಾರ ಸೇವಿಸ್ತಾ ಇದ್ದ. ಅವಳು ತಾನೇ ತಯಾರಿಸಿದ ಆಹಾರದ ಹೊರತಾಗಿ ಬೇರೇನನ್ನೂ ತಿಂತಾ ಇರಲಿಲ್ಲ. ಆದರೂ ಅವಳಿಗೆ ಹೇಗೆ ಕ್ಯಾನ್ಸರ್ ಆವರಿಸಿತು ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಆಗಾಗ ಬರುವುದುಂಟು. ಅದಕ್ಕೆ ಈಗ ಸಿಗ್ತಾ ಇರುವ ಉತ್ತರ ನಾವು ಬಳಸ್ತಾ ಇರುವ ಸಕ್ಕರೆ ಮತ್ತು ಉಪ್ಪು. ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡ್ತೀರಿ, ಯಾವುದೋ ಒಂದು ಆರ್ಟಿಕಲ್ ಓದ್ತೀರಿ, ಹಾಗೆ ನೋಡಿ ಓದಿ ಮರೆತು ಬಿಡುವಷ್ಟು ಸಹಜ ಸಾಮಾನ್ಯ ವಿಷಯ ಇದಲ್ಲ. ಇದು ನಿಮ್ಮ ಕುಟುಂಬದಲ್ಲಿ, ಈ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಚರ್ಚೆಯಾಗಬೇಕಾದ ಮತ್ತು ಪರಿಹಾರ ಕಂಡುಕೊಳ್ಬೇಕಾದ ವಿಷಯ. ಎಸ್ ವೀಕ್ಷಕರೇ, ಇದು ಎಷ್ಟೊಂದು ಗಂಭೀರ ವಿಷಯ ನೋಡಿ. ನಮ್ಮ ದೇಶದಲ್ಲಿ ವಿವಿಧ ಬಗೆಯ ಉಪ್ಪು ಬಳಸ್ತೇವೆ. ಸೈಂಧವ ಲವಣ, ಕಪ್ಪು ಉಪ್ಪು ಶ್ರೇಷ್ಠ ಎಂಬ ನಂಬಿಕೆ ನಮ್ಮಲ್ಲಿದೆ. 2 ದಶಕಗಳ ಹಿಂದಿನವರೆಗೆ ನಾವು ಸಮುದ್ರದಿಂದ ಸಿದ್ಧಪಡಿಸಿದ ಹಳದಿ ಉಪ್ಪನ್ನು ಬಳಸ್ತಾ ಇದ್ದೆವು. ಆದರೆ ನಾವೀಗ ಬಿಳಿ ಪೌಡರ್ ಉಪ್ಪಿಗೆ ಹೊಂದಿಕೊಂಡು ಬಿಡ್ತೇವೆ. ಇದುವೇ ಸೋಡಿಯಂ ಉಪ್ಪು. ಸೋಡಿಯಂ ಉಪ್ಪು ಸಿದ್ಧಪಡಿಸುವಾಗ ಇದು ಹಲವು ಪ್ರೊಸೆಸ್ಗಳನ್ನು ದಾಟಿ ಬರಬೇಕಾಗತ್ತೆ. ಹಲವು ಯಂತ್ರಗಳಲ್ಲಿ, ಉಪಕರಣಗಳಲ್ಲಿ ಇದು ಹಾದು ಬರುತ್ತೆ. ಹೀಗೆ ಬರುವಾಗ ಒಂದಿಷ್ಟು ಪ್ಲಾಸ್ಟಿಕ್ ಸೇರಿಕೊಂಡು ಬಿಡುತ್ತೆ. ಅದರ ಬಳಿಕ ಅದು ಪ್ಯಾಕ್ ಆಗೋದು ಕೂಡ ಪ್ಲಾಸ್ಟಿಕ್ನಲ್ಲಿ. ಅಲ್ಲಿಯೂ ಒಂದಿಷ್ಟು ಪ್ಲಾಸ್ಟಿಕ್ ಸೇರುತ್ತೆ. ಇಂತಹ ಪ್ಲಾಸ್ಟಿಕ್ ನಮ್ಮ ದೇಹ ಸೇರಿರುತ್ತೆ. ಹೀಗೆ ಹೇಳುವಾಗ ನೀವು ಅಯೋಡೈಸ್ಡ್ ಉಪ್ಪಿನಲ್ಲಿ ಮಾತ್ರ ಪ್ಲಾಸ್ಟಿಕ್ ಇರುತ್ತದೆ ಎಂದು ಭಾವಿಸಿರ್ಬೋದು. ನಿಮ್ಮ ಊಹೆ ತಪ್ಪು. ಬಳಸುವ ಎಲ್ಲ ಬಗೆಯ ಉಪ್ಪಿನಲ್ಲಿ ಪ್ಲಾಸ್ಟಿಕ್ ಸೇರಿದೆ. ಅಯೋಡೈಸ್ಡ್ ಉಪ್ಪಿನಲ್ಲಿ ಪ್ಲಾಸ್ಟಿಕ್ ಪ್ರಮಾಣ ಉಳಿದೆಲ್ಲಕ್ಕಿಂತ ಹೆಚ್ಚೇ ಇದೆ. ನಾವಿಲ್ಲಿ ಕೇವಲ ಉಪ್ಪಿನ ಬಗ್ಗೆ ಮಾತನಾಡ್ತಿದ್ದೇವೆ ಅಂದ್ಕೊಳ್ಬೇಡಿ. ಸಕ್ಕರೆಯದ್ದು ಕೂಡ ಇದೇ ಸಮಸ್ಯೆ. ಸಕ್ಕರೆ ಮತ್ತು ಉಪ್ಪಿನಲ್ಲಿ 1 ಮೈಕ್ರೋಮೀಟರ್ನಿಂದ 5 ಮಿಲಿಮೀಟರ್ವರೆಗೆ ಪ್ಲಾಸ್ಟಿಕ್ ಗಣಗಳು ಸಿಕ್ಕಿದೆ. ಮೈಕ್ರೋಮೀಟರ್ಗಳು ಎಂದರೆ ಎಷ್ಟು ಅಂತ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರಿಗಾಗಿ ಹೇಳ್ತಿದ್ದೇನೆ ಕೇಳಿ. 1000 ಮೈಕ್ರೋಮೀಟರ್ ಸೇರಿದಾಗ 1 ಮಿಲಿಮೀಟರ್ ಆಗತ್ತೆ. ಇದು ಸಣ್ಣ ಪ್ರಮಾಣವಾಗಿದ್ದರೂ ಇದು ದೇಹದಲ್ಲಿ ಮಾಡುವ ಅಪಾಯ ಘನಘೋರ. ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಬ್ರ್ಯಾಂಡ್ಗಳ ಎಲ್ಲ ಬಗೆಯ ಉಪ್ಪು ಹಾಗೂ ಸಕ್ಕರೆಯಲ್ಲಿ ಪ್ಲಾಸ್ಟಿಕ್ ಕಣಗಳಿರುತ್ತವೆ ಎಂದು ಟಾಕ್ಸಿಕ್ಸ್ ಲಿಂಕ್ಸ್ ಎಂಬ ಪರಿಸರ ಸಂಶೋಧನಾ ಸಂಸ್ಥೆ ಅಧ್ಯಯನದಿಂದ ಬಹಿರಂಗವಾಗಿದೆ. ಉಪ್ಪು ಮತ್ತು ಸಕ್ಕರೆಯಲ್ಲಿ ಪ್ಲಾಸ್ಟಿಕ್ ಕಣಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಸಂಸ್ಥೆ ವ್ಯಾಪಕ ಅಧ್ಯಯನ ನಡೆಸಿದೆ. ಟೇಬಲ್ ಸಾಲ್ಟ್, ಕಲ್ಲುಪ್ಪು, ಕಚ್ಚಾ ಉಪ್ಪು ಮಾದರಿಗಳನ್ನು ತೆಗೆದುಕೊಂಡು ಅಧ್ಯಯನವನ್ನು ನಡೆಸಲಾಗಿದೆ. ಸ್ಥಳೀಯ ಮತ್ತು ಆನ್ಲೈನ್ ಮಾರುಕಟ್ಟೆಯಲ್ಲಿ ಖರೀದಿಸಿದ 5 ಬಗೆಯ ಸಕ್ಕರೆಯನ್ನು ಕೂಡ ಪರೀಕ್ಷೆಗೊಳಪಡಿಸಲಾಗಿದೆ. ಎಲ್ಲದರಲ್ಲೂ ಫೈಬರ್, ಹರಳು ಮತ್ತು ಚೂರುಗಳ ರೂಪದಲ್ಲಿ ಪ್ಲಾಸ್ಟಿಕ್ ಕಣಗಳಿದ್ದು. ನಿಮಗೆ ಆಶ್ಚರ್ಯ ಆಗಬಹುದು. ವೈಜ್ಞಾನಿಕ ವರದಿ ಹೇಳ್ತಾ ಇರೋದು ನಮ್ಮ ಕೂದಲು, ಯಕೃತ್ತು, ಜಠರ, ಕರುಳುಗಳಲ್ಲಿಯೂ ಈಗ ಪ್ಲಾಸ್ಟಿಕ್ ಮೈಕ್ರೋ ಕಣಗಳು ಅತಿಯಾಗ್ತಾ ಇದೆ. ನವಜಾತ ಶಿಶುಗಳಲ್ಲಿಯೂ, ತಾಯಿಯ ಹಾಲಿನಲ್ಲಿಯೂ ಪ್ಲಾಸ್ಟಿಕ್ ಸೇರಿಕೊಳ್ತಾ ಇದೆ. ನಾನೀಗಾಗಲೇ ಹೇಳಿದೆ ಮೈಕ್ರೋ ಕಣಗಳು ಅಂದರೆ ಎಷ್ಟು ಸಣ್ಣದಾಗಿರುತ್ತೆ ಎಂದು. ಇವು ನಮ್ಮ ಶರೀರದ 3 ಭಾಗಗಳಿಂದ ದೇಹವನ್ನು ಪ್ರವೇಶಿಸುತ್ತೆ. ನಾವು ಸೇವಿಸುವ ಆಹಾರದೊಂದಿಗೆ, ನಮ್ಮ ಉಸಿರಿನೊಂದಿಗೆ ಹಾಗೂ ನಮ್ಮ ತ್ವಚೆಯ ರಂಧ್ರಗಳ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ. ವೈಜ್ಞಾನಿಕ ಸಂಶೋಧನೆ ಮಾಡಿದವರು ಹೇಳ್ತಾ ಇರೋದು ಕೇವಲ 15 ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವುದನ್ನೇ ಅಂತಿಮ ಎಂದುಕೊಳ್ಬೇಕಾಗಿಲ್ಲ. ಈ ವಿಷಯದಲ್ಲಿ ಇನ್ನಷ್ಟು ವಿಸ್ತೃತ ಸಂಶೋಧನೆಗಳು ನಡೀಬೇಕಾಗಿದೆ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸುವ ಕೆಲಸಗಳು ತೀವ್ರಗತಿ ಪಡೆಯಬೇಕಾಗಿದೆ ಎಂಬ ಆಶಯವನ್ನ ಟಾಕ್ಸಿಕ್ಸ್ ಲಿಂಕ್ ಸ್ಥಾಪಕ ನಿರ್ದೇಶಕ ರವಿ ಅಗರ್ವಾಲ್ ಹಾಗೂ ಟಾಕ್ಸಿಕ್ಸ್ ಲಿಂಕ್ ಅಸೋಸಿಯೇಷನ್ ನಿರ್ದೇಶಕ ಸತೀಶ್ ಸಿನ್ಹಾ ವ್ಯಕ್ತಪಡಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅತಿಯಾಗಿ ಕಾಣ್ತಾ ಇದೆ. ಕಾರಣ ಏನೆಂದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಅರ್ಥವಾಗಿದೆ ಎಂದ್ಕೊಳ್ತೇನೆ. ಸೊ ಫ್ರೆಂಡ್ಸ್, ಇದಿಷ್ಟು ರುಚಿಗೆ ಅನಿವಾರ್ಯವಾಗಿರುವ ಉಪ್ಪು ಮತ್ತು ಸಕ್ಕರೆಯೇ ನಮ್ಮ ಸ್ವಾಸ್ಥ್ಯ ಕೆಡಿಸ್ತಾ ಇದೆ ಎಂಬ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೌತುಕದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.